ಬಳ್ಳಾರಿಯಲ್ಲಿ ಗುಂಡೇಟಿಗೆ ರಾಜಶೇಖರ್ ಎಂಬ ಕಾಂಗ್ರೆಸ್ಸಿನ ಕಾರ್ಯಕರ್ತ ಬಲಿಯಾಗಿದ್ದ. ಇದು ಯಾರಿಂದ ಆಗಿತ್ತು ಅನ್ನೋದ್ರ ಬಗ್ಗೆ ಭಾರೀ ಚರ್ಚೆಗಳಾಗಿತ್ತು. ರಾಜಶೇಖರ್ ಕೊಂದ ಗುಂಡಿನ ಗುಟ್ಟಿನ ರಹಸ್ಯ ಬಯಲಾಗೋದಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಬಳ್ಳಾರಿ ಫೈರಿಂಗ್ ಮಿಸ್ಟರ್ ರಹಸ್ಯ ಎಫ್ಎಸ್ಎಲ್ ವರದಿಯಲ್ಲಿ ಬಯಲಾಗುತ್ತೆ. ಇವತ್ತೇ ಖಾಕಿ ಕೈ ಸೇರಲಿದೆಯಾ ಗುಂಡಿನ ಎಫ್ಎಸ್ಎಲ್ ವರದಿ? ಎಫ್ಎಸ್ಎಲ್ ವರದಿಗೆ ತನಿಖಾಧಿಕಾರಿಗಳು ಕಾದಿದ್ದಾರೆ. ಎಫ್ಎಸ್ಎಲ್ ವರದಿ ಕೈ ಸೇರ್ತಾ ಇದ್ದಂತೆ ಗುಂಡಿನ ಗುಟ್ಟು ರಟ್ಟಾಗ್ಲಿಕ್ಕಿದೆ. ಈಗಾಗಲೇ ಇಬ್ಬರು ಗನ್ಮ್ಯಾನ್ಗಳ ವಿಚಾರಣೆಯನ್ನ ಪೊಲೀಸ್ ನಡೆಸಿದ್ದಾರೆ. ಇವತ್ತು ಸಂಜೆಯೊಳಗಾಗಿ ಎಫ್ಎಸ್ಎಲ್ ವರದಿ ಪೊಲೀಸರ ಕೈ ಸೇರುವ ಸಾಧ್ಯತೆ ಇದೆ. ಹಾಗಿದ್ರೆ ಇವತ್ತು ಈ ಎಲ್ಲಾ ವಿಚಾರಗಳ ಬಗ್ಗೆ ಸ್ಪಷ್ಟನೆ ಸಿಗಬಹುದಾ ಅನ್ನುವಂತಹ ಪ್ರಶ್ನೆ. ಬಳ್ಳಾರಿ ಫೈರಿಂಗ್ ಮಿಸ್ಟರ್ ರಹಸ್ಯ ಎಫ್ಎಸ್ಎಲ್ ವರದಿಯಲ್ಲಿ ಬಯಲಾಗುತ್ತೆ. ಇವತ್ತೇ ಖಾಕಿ ಸೇರುವ ಸಾಧ್ಯತೆ ಕೂಡ ಇದೆ. ಎಫ್ಎಸ್ಎಲ್ ರಿಪೋರ್ಟ್, ತನಿಖಾಧಿಕಾರಿಗಳು ಎಫ್ಎಸ್ಎಲ್ ರಿಪೋರ್ಟ್ಗಾಗಿ ಕಾದು ಕುಳಿತಿದ್ದಾರೆ. ಎಫ್ಎಸ್ಎಲ್ ವರದಿ ಕೈ ಸೇರ್ತಾ ಇದ್ದಂತೆ ಗುಂಡಿನ ಗುಟ್ಟು ರಟ್ಟಾಗ್ಲಿಕ್ಕಿದೆ. ಮೊನ್ನೆ ಪ್ರೆಸ್ ಮೀಟ್ ಅಲ್ಲಿ ಶ್ರೀರಾಮುಲು ಜನಾರ್ದನ್ ರೆಡ್ಡಿ ಹೇಳ್ತಾ ಇದ್ರು, ನಮ್ಮ ಗನ್ಮ್ಯಾನ್ಗಳ ಹತ್ರ ಇರುವಂತಹ ಬುಲೆಟ್ ಯಾವುದು, ಅವರಿಗೆ ಕೊಟ್ಟಿರುವಂತಹ ಗನ್ಗಳಲ್ಲಿರುವಂತಹ ಬುಲೆಟ್ ಎಂತಹದ್ದು, ಇವೆಲ್ಲವೂ ಕೂಡ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ರು. ಜೊತೆಗೆ ನಮ್ಮ ಗನ್ಮ್ಯಾನ್ಗಳನ್ನ ಈಗಾಗಲೇ ವಿಚಾರಣೆಗೆ ಒಳಪಡಿಸಿದ್ದಾರೆ, ನಮ್ಮ ಬುಲೆಟ್ಗಳ ಲೆಕ್ಕವನ್ನ ತಗೊಂಡಿದ್ದಾರೆ, ಒಂದೇ ಒಂದು ಬುಲೆಟ್ ಕಡಿಮೆ ಆಗಿಲ್ಲ ಅಂತ ಜನಾರ್ದನ್ ರೆಡ್ಡಿ ಹೇಳ್ತಾ ಇದ್ರು. ಸೊ ಈಗ ಇರುವಂತಹ ಪ್ರಶ್ನೆ, ಈ ಸತೀಶ್ ಗನ್ಮ್ಯಾನ್ಗಳು ಫೈರ್ ಮಾಡಿದಂತಹದ್ದೇ ಆ ಬುಲೆಟ್ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇರೋದು. ಇದರ ಬಗ್ಗೆ ಎಫ್ಎಸ್ಎಲ್ ಉತ್ತರವನ್ನ ಕೊಡ್ಲಿಕ್ಕಿದೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಸುರೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ಎಫ್ಎಸ್ಎಲ್ ರಿಪೋರ್ಟ್ ಎಷ್ಟೊತ್ತಿಗೆ ಬರಬಹುದು? ತನಿಖಾಧಿಕಾರಿಗಳು ಎಫ್ಎಸ್ಎಲ್ ರಿಪೋರ್ಟ್ ನ ನಂತರ ಯಾವ ರೀತಿ ಕಾರ್ಯಾಚರಣೆ ನಡೆಸಬಹುದು? ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ವಿಚಾರವಾಗಿ? ಖಂಡಿತ ಶ್ರೀಪಾದೇನು, ಬಳ್ಳಾರಿಯಲ್ಲಿ ಬ್ಯಾನರ್ ಬಡಿದಾಟದ ವಿಚಾರವಾಗಿ ಮೃತ ಕಾಂಗ್ರೆಸ್ನ ಕಾರ್ಯಕರ್ತ ರಾಜಶೇಖರ್ ಅವರ ಮೃತ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಅವರ ದೇಹವನ್ನು ಹೊಕ್ಕಂತಹ ಗುಂಡು ಯಾರದ್ದು ಅಂತಕ್ಕಂಥದ್ದು ಇವಾಗ ಸತ್ಯ ಹೊರ ಬರಬೇಕಾಗಿದೆ. ಇವತ್ತು ಸಂಜೆ ಅಷ್ಟೊತ್ತಿಗೆ ಎಫ್ಎಸ್ಎಲ್ ವರದಿ ಪೊಲೀಸರ ಕೈಗೆ ಸಿಗಬಹುದು ಅಂತಕ್ಕಂತಹ ಒಂದು ಅಂದಾಜಿರ್ತಕ್ಕಂಥದ್ದು. ಮೇಲ್ನೋಟಕ್ಕೆ ನೋಡೋದಾದ್ರೆ ಅದು 12mm ಬೋರಂ ಬುಲೆಟ್ ಅಂತಕ್ಕಂತಹ ವಿಚಾರ ಕೂಡ ಈಗಾಗಲೇ ಬೆಳಕಿಗೆ ಬಂದಿರತಕ್ಕಂಥದ್ದು. ಒಂದು ಕಡೆ ಪೊಲೀಸ್ ಇಲಾಖೆ ಹೇಳ್ತದೆ ನಮ್ಮ ಪೊಲೀಸರ ಗುಂಡಲ್ಲ ಅಂತಕ್ಕಂಥದ್ದನ್ನ ಪೊಲೀಸ್ ಇಲಾಖೆ ಹೇಳ್ತದೆ. ಮತ್ತೊಂದು ಕಡೆ ಬಿಜೆಪಿ ಅವರು ಹೇಳ್ತಾರೆ ನಮ್ಮ ಗನ್ಮ್ಯಾನ್ಗಳ ಗನ್ನ ಬುಲೆಟ್ ಅಲ್ಲ ಅಂತಕ್ಕಂಥ ವಿಚಾರವನ್ನ ಹೇಳ್ತಾರೆ. ಅದರ ಜೊತೆಗೆ ಕಾಂಗ್ರೆಸ್ನವರು ಕೂಡ ಹೇಳ್ತಾರೆ ನಮ್ಮ ಗನ್ಮ್ಯಾನ್ಗಳ ಬುಲೆಟ್ ಅಲ್ಲ ಅಂತೇಳಿ. ಹಾಗಾದ್ರೆ ಬುಲೆಟ್ ಹಾರಿದ್ದು ಯಾರ ಗನ್ನಿಂದ ಅಂತಕ್ಕಂಥದ್ದು ಸದ್ಯ ಯಕ್ಷ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಈಗಾಗಲೇ 11 ಗನ್ಗಳನ್ನ ವಶಕ್ಕೆ ಪಡೆದಿರತಕ್ಕಂತಹ ಪೊಲೀಸರು ಹಲವು ಗನ್ಮ್ಯಾನ್ಗಳನ್ನು ಕೂಡ ವಿಚಾರಣೆಗೆ ಒಳಪಡಿಸಿದ್ದಾರೆ. ಇಷ್ಟು ವಿಚಾರಣೆಯ ಬಳಿಕ 12ನೇ ಗನ್ ಯಾರ್ದು ಅಂತಕ್ಕಂಥದ್ದು ಕೂಡ ಸದ್ಯ ಪ್ರಶ್ನೆ ಇರತಕ್ಕಂಥದ್ದು. ಒಟ್ಟು 11 ಗನ್ಗಳನ್ನ ವಶಕ್ಕೆ ಪಡೆದಿರತಕ್ಕಂತಹ ಪೊಲೀಸರು 12ನೇ ಗನ್ನಿನ ಹುಡುಕಾಟಕ್ಕೆ ಮುಂದಾಗಿದ್ದಾರೆ ಅಂತಾನೆ ಹೇಳಬಹುದು. 12ನೇ ಗನ್ನು, ಅದರಿಂದ ಬಂದಿರತಕ್ಕಂಥದ್ದು 12mm ಬೋರಂ ಬುಲೆಟ್ ಯಾರದ್ದು ಅಂತಕ್ಕಂತಹ ವರದಿ ಇವತ್ತು ಸಾಯಂಕಾಲ ಅಷ್ಟೊತ್ತಿಗೆ ಪೊಲೀಸರ ಕೈಗೆ ಎಫ್ಎಸ್ಎಲ್ ನ ವರದಿ ಸಿಗಲಿಕ್ಕಿದೆ ಶ್ರೀಪಾದ್ ಪಾಟೀಲ್. ಆ ಬಳಿಕ ಪೊಲೀಸರು ಮತ್ತಷ್ಟು ತನಿಖೆಯನ್ನ ಚುರುಕುಗೊಳಿಸಿ ಯಾರು ತಪ್ಪಿತಸ್ಥರು ಅವರ ಮೇಲೆ ಕ್ರಮವನ್ನ ಕೈಗೊಳ್ಳಲಿಕ್ಕಿದ್ದಾರೆ. ಓಕೆ, ಥ್ಯಾಂಕ್ ಯು ಸುರೇಶ್ ಮಾಹಿತಿಗೆ. ಬಳ್ಳಾರಿಯಲ್ಲಿ ಗುಂಡೇಟಿಗೆ ರಾಜಶೇಖರ್ ಎಂಬ ಕಾಂಗ್ರೆಸ್ಸಿನ ಕಾರ್ಯಕರ್ತ ಬಲಿಯಾಗಿದ್ದ. ಇದು ಯಾರಿಂದ ಆಗಿತ್ತು ಅನ್ನೋದ್ರ ಬಗ್ಗೆ ಭಾರೀ ಚರ್ಚೆಗಳಾಗಿತ್ತು. ರಾಜಶೇಖರ್ ಕೊಂದ ಗುಂಡಿನ ಗುಟ್ಟಿನ ರಹಸ್ಯ ಬಯಲಾಗೋದಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಬಳ್ಳಾರಿ ಫೈರಿಂಗ್ ಮಿಸ್ಟರ್ ರಹಸ್ಯ ಎಫ್ಎಸ್ಎಲ್ ವರದಿಯಲ್ಲಿ ಬಯಲಾಗುತ್ತೆ. ಇವತ್ತೇ ಖಾಕಿ ಕೈ ಸೇರಲಿದೆಯಾ ಗುಂಡಿನ ಎಫ್ಎಸ್ಎಲ್ ವರದಿ? ಎಫ್ಎಸ್ಎಲ್ ವರದಿಗೆ ತನಿಖಾಧಿಕಾರಿಗಳು ಕಾದಿದ್ದಾರೆ. ಎಫ್ಎಸ್ಎಲ್ ವರದಿ ಕೈ ಸೇರ್ತಾ ಇದ್ದಂತೆ ಗುಂಡಿನ ಗುಟ್ಟು ರಟ್ಟಾಗ್ಲಿಕ್ಕಿದೆ. ಈಗಾಗಲೇ ಇಬ್ಬರು ಗನ್ಮ್ಯಾನ್ಗಳ ವಿಚಾರಣೆಯನ್ನ ಪೊಲೀಸ್ ನಡೆಸಿದ್ದಾರೆ. ಇವತ್ತು ಸಂಜೆಯೊಳಗಾಗಿ ಎಫ್ಎಸ್ಎಲ್ ವರದಿ ಪೊಲೀಸರ ಕೈ ಸೇರುವ ಸಾಧ್ಯತೆ ಇದೆ. ಹಾಗಿದ್ರೆ ಇವತ್ತು ಈ ಎಲ್ಲಾ ವಿಚಾರಗಳ ಬಗ್ಗೆ ಸ್ಪಷ್ಟನೆ ಸಿಗಬಹುದಾ ಅನ್ನುವಂತಹ ಪ್ರಶ್ನೆ. ಬಳ್ಳಾರಿ ಫೈರಿಂಗ್ ಮಿಸ್ಟರ್ ರಹಸ್ಯ ಎಫ್ಎಸ್ಎಲ್ ವರದಿಯಲ್ಲಿ ಬಯಲಾಗುತ್ತೆ. ಇವತ್ತೇ ಖಾಕಿ ಸೇರುವ ಸಾಧ್ಯತೆ ಕೂಡ ಇದೆ. ಎಫ್ಎಸ್ಎಲ್ ರಿಪೋರ್ಟ್, ತನಿಖಾಧಿಕಾರಿಗಳು ಎಫ್ಎಸ್ಎಲ್ ರಿಪೋರ್ಟ್ಗಾಗಿ ಕಾದು ಕುಳಿತಿದ್ದಾರೆ.
ಎಫ್ಎಸ್ಎಲ್ ವರದಿ ಕೈ ಸೇರ್ತಾ ಇದ್ದಂತೆ ಗುಂಡಿನ ಗುಟ್ಟು ರಟ್ಟಾಗ್ಲಿಕ್ಕಿದೆ. ಮೊನ್ನೆ ಪ್ರೆಸ್ ಮೀಟ್ ಅಲ್ಲಿ ಶ್ರೀರಾಮುಲು ಜನಾರ್ದನ್ ರೆಡ್ಡಿ ಹೇಳ್ತಾ ಇದ್ರು, ನಮ್ಮ ಗನ್ಮ್ಯಾನ್ಗಳ ಹತ್ರ ಇರುವಂತಹ ಬುಲೆಟ್ ಯಾವುದು, ಅವರಿಗೆ ಕೊಟ್ಟಿರುವಂತಹ ಗನ್ಗಳಲ್ಲಿರುವಂತಹ ಬುಲೆಟ್ ಎಂತಹದ್ದು, ಇವೆಲ್ಲವೂ ಕೂಡ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ರು. ಜೊತೆಗೆ ನಮ್ಮ ಗನ್ಮ್ಯಾನ್ಗಳನ್ನ ಈಗಾಗಲೇ ವಿಚಾರಣೆಗೆ ಒಳಪಡಿಸಿದ್ದಾರೆ, ನಮ್ಮ ಬುಲೆಟ್ಗಳ ಲೆಕ್ಕವನ್ನ ತಗೊಂಡಿದ್ದಾರೆ, ಒಂದೇ ಒಂದು ಬುಲೆಟ್ ಕಡಿಮೆ ಆಗಿಲ್ಲ ಅಂತ ಜನಾರ್ದನ್ ರೆಡ್ಡಿ ಹೇಳ್ತಾ ಇದ್ರು. ಸೊ ಈಗ ಇರುವಂತಹ ಪ್ರಶ್ನೆ, ಈ ಸತೀಶ್ ಗನ್ಮ್ಯಾನ್ಗಳು ಫೈರ್ ಮಾಡಿದಂತಹದ್ದೇ ಆ ಬುಲೆಟ್ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇರೋದು. ಇದರ ಬಗ್ಗೆ ಎಫ್ಎಸ್ಎಲ್ ಉತ್ತರವನ್ನ ಕೊಡ್ಲಿಕ್ಕಿದೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಸುರೇಶ್, ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ಎಫ್ಎಸ್ಎಲ್ ರಿಪೋರ್ಟ್ ಎಷ್ಟೊತ್ತಿಗೆ ಬರಬಹುದು? ತನಿಖಾಧಿಕಾರಿಗಳು ಎಫ್ಎಸ್ಎಲ್ ರಿಪೋರ್ಟ್ ನ ನಂತರ ಯಾವ ರೀತಿ ಕಾರ್ಯಾಚರಣೆ ನಡೆಸಬಹುದು? ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ವಿಚಾರವಾಗಿ? ಖಂಡಿತ ಶ್ರೀಪಾದೇನು, ಬಳ್ಳಾರಿಯಲ್ಲಿ ಬ್ಯಾನರ್ ಬಡಿದಾಟದ ವಿಚಾರವಾಗಿ ಮೃತ ಕಾಂಗ್ರೆಸ್ನ ಕಾರ್ಯಕರ್ತ ರಾಜಶೇಖರ್ ಅವರ ಮೃತ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಅವರ ದೇಹವನ್ನು ಹೊಕ್ಕಂತಹ ಗುಂಡು ಯಾರದ್ದು ಅಂತಕ್ಕಂಥದ್ದು ಇವಾಗ ಸತ್ಯ ಹೊರ ಬರಬೇಕಾಗಿದೆ. ಇವತ್ತು ಸಂಜೆ ಅಷ್ಟೊತ್ತಿಗೆ ಎಫ್ಎಸ್ಎಲ್ ವರದಿ ಪೊಲೀಸರ ಕೈಗೆ ಸಿಗಬಹುದು ಅಂತಕ್ಕಂತಹ ಒಂದು ಅಂದಾಜಿರ್ತಕ್ಕಂಥದ್ದು. ಮೇಲ್ನೋಟಕ್ಕೆ ನೋಡೋದಾದ್ರೆ ಅದು 12mm ಬೋರಂ ಬುಲೆಟ್ ಅಂತಕ್ಕಂತಹ ವಿಚಾರ ಕೂಡ ಈಗಾಗಲೇ ಬೆಳಕಿಗೆ ಬಂದಿರತಕ್ಕಂಥದ್ದು. ಒಂದು ಕಡೆ ಪೊಲೀಸ್ ಇಲಾಖೆ ಹೇಳ್ತದೆ ನಮ್ಮ ಪೊಲೀಸರ ಗುಂಡಲ್ಲ ಅಂತಕ್ಕಂಥದ್ದನ್ನ ಪೊಲೀಸ್ ಇಲಾಖೆ ಹೇಳ್ತದೆ. ಮತ್ತೊಂದು ಕಡೆ ಬಿಜೆಪಿ ಅವರು ಹೇಳ್ತಾರೆ ನಮ್ಮ ಗನ್ಮ್ಯಾನ್ಗಳ ಗನ್ನ ಬುಲೆಟ್ ಅಲ್ಲ ಅಂತಕ್ಕಂಥ ವಿಚಾರವನ್ನು ಹೇಳ್ತಾರೆ. ಅದರ ಜೊತೆಗೆ ಕಾಂಗ್ರೆಸ್ನವರು ಕೂಡ ಹೇಳ್ತಾರೆ ನಮ್ಮ ಗನ್ಮ್ಯಾನ್ಗಳ ಬುಲೆಟ್ ಅಲ್ಲ ಅಂತೇಳಿ. ಹಾಗಾದ್ರೆ ಬುಲೆಟ್ ಹಾರಿದ್ದು ಯಾರ ಗನ್ನಿಂದ ಅಂತಕ್ಕಂಥದ್ದು ಸದ್ಯ ಯಕ್ಷ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಈಗಾಗಲೇ 11 ಗನ್ಗಳನ್ನ ವಶಕ್ಕೆ ಪಡೆದಿರತಕ್ಕಂತಹ ಪೊಲೀಸರು ಹಲವು ಗನ್ಮ್ಯಾನ್ಗಳನ್ನು ಕೂಡ ವಿಚಾರಣೆಗೆ ಒಳಪಡಿಸಿದ್ದಾರೆ. ಇಷ್ಟು ವಿಚಾರಣೆಯ ಬಳಿಕ 12ನೇ ಗನ್ ಯಾರ್ದು ಅಂತಕ್ಕಂಥದ್ದು ಕೂಡ ಸದ್ಯ ಪ್ರಶ್ನೆ ಇರ್ತಕ್ಕಂಥದ್ದು. ಒಟ್ಟು 11 ಗನ್ಗಳನ್ನ ವಶಕ್ಕೆ ಪಡೆದಿರತಕ್ಕಂತಹ ಪೊಲೀಸರು 12ನೇ ಗನ್ನಿನ ಹುಡುಕಾಟಕ್ಕೆ ಮುಂದಾಗಿದ್ದಾರೆ ಅಂತಾನೆ ಹೇಳಬಹುದು. 12ನೇ ಗನ್ನು, ಅದರಿಂದ ಬಂದಿರತಕ್ಕಂತಹ 12mm ಬೋರಂ ಬುಲೆಟ್ ಯಾರದ್ದು ಅಂತಕ್ಕಂತಹ ವರದಿ ಇವತ್ತು ಸಾಯಂಕಾಲ ಅಷ್ಟೊತ್ತಿಗೆ ಪೊಲೀಸರ ಕೈಗೆ ಎಫ್ಎಸ್ಎಲ್ ನ ವರದಿ ಸಿಗಲಿಕ್ಕಿದೆ ಶ್ರೀಪಾದ್ ಪಾಟೀಲ್. ಆ ಬಳಿಕ ಪೊಲೀಸರು ಮತ್ತಷ್ಟು ತನಿಖೆಯನ್ನ ಚುರುಕುಗೊಳಿಸಿ ಯಾರು ತಪ್ಪಿತಸ್ಥರು ಅವರ ಮೇಲೆ ಕ್ರಮವನ್ನ ಕೈಗೊಳ್ಳಲಿಕ್ಕಿದ್ದಾರೆ. ಓಕೆ, ಥ್ಯಾಂಕ್ ಯು ಸುರೇಶ್ ಮಾಹಿತಿಗೆ. ಬಳ್ಳಾರಿಯಲ್ಲಿ ಗುಂಡೇಟಿಗೆ ರಾಜಶೇಖರ್ ಎಂಬ ಕಾಂಗ್ರೆಸ್ಸಿನ ಕಾರ್ಯಕರ್ತ ಬಲಿಯಾಗಿದ್ದ. ಇದು ಯಾರಿಂದ ಆಗಿತ್ತು ಅನ್ನೋದ್ರ ಬಗ್ಗೆ ಭಾರಿ ಚರ್ಚೆಗಳಾಗಿತ್ತು. ರಾಜಶೇಖರ್ ಕೊಂದ ಗುಂಡಿನ ಗುಟ್ಟಿನ ರಹಸ್ಯ ಬಯಲಾಗೋದಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಬಳ್ಳಾರಿ ಫೈರಿಂಗ್ ಮಿಸ್ಟರ್ ರಹಸ್ಯ ಎಫ್ಎಸ್ಎಲ್ ವರದಿಯಲ್ಲಿ ಬಯಲಾಗುತ್ತೆ. ಇವತ್ತೇ ಖಾಕಿ ಕೈ ಸೇರಲಿದೆಯಾ ಗುಂಡಿನ ಎಫ್ಎಸ್ಎಲ್ ವರದಿ? ಎಫ್ಎಸ್ಎಲ್ ವರದಿಗೆ ತನಿಖಾಧಿಕಾರಿಗಳು ಕಾದಿದ್ದಾರೆ. ಎಫ್ಎಸ್ಎಲ್ ವರದಿ ಕೈ ಸೇರ್ತಾ ಇದ್ದಂತೆ ಗುಂಡಿನ ಗುಟ್ಟು ರಟ್ಟಾಗ್ಲಿಕ್ಕಿದೆ. ಈಗಾಗಲೇ 2 ಗನ್ಮ್ಯಾನ್ಗಳ ವಿಚಾರಣೆಯನ್ನ ಪೊಲೀಸ್ ನಡೆಸಿದ್ದಾರೆ. ಇವತ್ತು ಸಂಜೆಯೊಳಗಾಗಿ ಎಫ್ಎಸ್ಎಲ್ ವರದಿ ಪೊಲೀಸರ ಕೈ ಸೇರುವ ಸಾಧ್ಯತೆ ಇದೆ. ಹಾಗಿದ್ರೆ ಇವತ್ತು ಈ ಎಲ್ಲಾ ವಿಚಾರಗಳ ಬಗ್ಗೆ ಸ್ಪಷ್ಟನೆ ಸಿಗಬಹುದಾ ಅನ್ನುವಂತಹ ಪ್ರಶ್ನೆ. ಬಳ್ಳಾರಿ ಫೈರಿಂಗ್ ಮಿಸ್ಟರ್ ರಹಸ್ಯ ಎಫ್ಎಸ್ಎಲ್ ವರದಿಯಲ್ಲಿ ಬಯಲಾಗುತ್ತೆ. ಇವತ್ತೇ ಖಾಕಿ ಸೇರುವ ಸಾಧ್ಯತೆ ಕೂಡ ಇದೆ. ಎಫ್ಎಸ್ಎಲ್ ರಿಪೋರ್ಟ್, ತನಿಖಾಧಿಕಾರಿಗಳು ಎಫ್ಎಸ್ಎಲ್ ರಿಪೋರ್ಟ್ಗಾಗಿ ಕಾದು ಕುಳಿತಿದ್ದಾರೆ. ಎಫ್ಎಸ್ಎಲ್ ವರದಿ ಕೈ ಸೇರ್ತಾ ಇದ್ದಂತೆ ಗುಂಡಿನ ಗುಟ್ಟು ರಟ್ಟಾಗ್ಲಿಕ್ಕಿದೆ. ಮೊನ್ನೆ ಪ್ರೆಸ್ ಮೀಟ್ ಅಲ್ಲಿ ಶ್ರೀರಾಮುಲು ಜನಾರ್ದನ್ ರೆಡ್ಡಿ ಹೇಳ್ತಾ ಇದ್ರು, ನಮ್ಮ ಗನ್ಮ್ಯಾನ್ಗಳ ಹತ್ರ ಇರುವಂತಹ ಬುಲೆಟ್ ಯಾವುದು, ಅವರಿಗೆ ಕೊಟ್ಟಿರುವಂತಹ ಗನ್ಗಳಲ್ಲಿರುವಂತಹ ಬುಲೆಟ್ ಎಂತಹದ್ದು, ಇವೆಲ್ಲವೂ ಕೂಡ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ರು. ಜೊತೆಗೆ ನಮ್ಮ ಗನ್ಮ್ಯಾನ್ಗಳನ್ನ ಈಗಾಗಲೇ ವಿಚಾರಣೆಗೆ ಒಳಪಡಿಸಿದ್ದಾರೆ, ನಮ್ಮ ಬುಲೆಟ್ಗಳ ಲೆಕ್ಕವನ್ನ ತಗೊಂಡಿದ್ದಾರೆ, ಒಂದೇ ಒಂದು ಬುಲೆಟ್ ಕಡಿಮೆ ಆಗಿಲ್ಲ ಅಂತ ಜನಾರ್ದನ್ ರೆಡ್ಡಿ ಹೇಳ್ತಾ ಇದ್ರು. ಸೊ ಈಗ ಇರುವಂತಹ ಪ್ರಶ್ನೆ, ಈ ಸತೀಶ್ ಗನ್ಮ್ಯಾನ್ಗಳು ಫೈರ್ ಮಾಡಿದಂತಹದ್ದೇ ಆ ಬುಲೆಟ್ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇರೋದು. ಇದರ ಬಗ್ಗೆ ಎಫ್ಎಸ್ಎಲ್ ಉತ್ತರವನ್ನ ಕೊಡ್ಲಿಕ್ಕಿದೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಸುರೇಶ್, ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುರೇಶ್, ಎಫ್ಎಸ್ಎಲ್ ರಿಪೋರ್ಟ್ ಎಷ್ಟೊತ್ತಿಗೆ ಬರಬಹುದು? ತನಿಖಾಧಿಕಾರಿಗಳು ಎಫ್ಎಸ್ಎಲ್ ರಿಪೋರ್ಟ್ ನ ನಂತರ ಯಾವ ರೀತಿ ಕಾರ್ಯಾಚರಣೆ ನಡೆಸಬಹುದು? ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ವಿಚಾರವಾಗಿ?
ಖಂಡಿತ ಶ್ರೀಪಾದೇನು ಬಳ್ಳಾರಿಯಲ್ಲಿ ಬ್ಯಾನರ್ ಬಡಿದಾಟದ ವಿಚಾರವಾಗಿ ಮೃತ ಕಾಂಗ್ರೆಸ್ನ ಕಾರ್ಯಕರ್ತ ರಾಜಶೇಖರ್ ಅವರ ಮೃತ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಅವರ ದೇಹವನ್ನು ಹೊಕ್ಕಂತಹ ಗುಂಡು ಯಾರದ್ದು ಅಂತಕ್ಕಂಥದ್ದು ಸತ್ಯ ಹೊರ ಬರಬೇಕಾಗಿದೆ. ಇವತ್ತು ಸಂಜೆ ಅಷ್ಟೊತ್ತಿಗೆ FSL ವರದಿ ಪೊಲೀಸರ ಕೈಗೆ ಸಿಗಬಹುದು ಅಂತಕ್ಕಂತಹ ಒಂದು ಅಂದಾಜಿರ್ತಕ್ಕಂಥದ್ದು. ಮೇಲ್ನೋಟಕ್ಕೆ ನೋಡೋದಾದ್ರೆ ಅದು 12mm ಬೋರಂ ಬುಲೆಟ್ ಅಂತಕ್ಕಂತಹ ವಿಚಾರ ಕೂಡ ಈಗಾಗಲೇ ಬೆಳಕಿಗೆ ಬಂದಿರತಕ್ಕಂಥದ್ದು. ಒಂದು ಕಡೆ ಪೊಲೀಸ್ ಇಲಾಖೆ ಹೇಳ್ತದೆ ನಮ್ಮ ಪೊಲೀಸರ ಗುಂಡಲ್ಲ ಅಂತಕ್ಕಂಥದ್ದನ್ನ ಪೊಲೀಸ್ ಇಲಾಖೆ ಹೇಳ್ತದೆ. ಮತ್ತೊಂದು ಕಡೆ ಬಿಜೆಪಿ ಅವರು ಹೇಳ್ತಾರೆ ನಮ್ಮ ಗನ್ಮ್ಯಾನ್ಗಳ ಗನ್ನ ಬುಲೆಟ್ ಅಲ್ಲ ಅಂತಕ್ಕಂಥ ವಿಚಾರವನ್ನ ಹೇಳ್ತಾರೆ. ಅದರ ಜೊತೆಗೆ ಕಾಂಗ್ರೆಸ್ನವರು ಕೂಡ ಹೇಳ್ತಾರೆ ನಮ್ಮ ಗನ್ಮ್ಯಾನ್ಗಳ ಬುಲೆಟ್ ಅಲ್ಲ ಅಂತೇಳಿ. ಹಾಗಾದ್ರೆ ಬುಲೆಟ್ ಹಾರಿದ್ದು ಯಾರ ಗನ್ನಿಂದ ಅಂತಕ್ಕಂಥದ್ದು ಸದ್ಯ ಯಕ್ಷ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಈಗಾಗಲೇ 11 ಗನ್ಗಳನ್ನ ವಶಕ್ಕೆ ಪಡೆದಿರ್ತಕ್ಕಂತಹ ಪೊಲೀಸರು ಹಲವು ಗನ್ಮ್ಯಾನ್ಗಳನ್ನು ಕೂಡ ವಿಚಾರಣೆಗೆ ಒಳಪಡಿಸಿದ್ದಾರೆ. ಇಷ್ಟು ವಿಚಾರಣೆಯ ಬಳಿಕ 12ನೇ ಗನ್ ಯಾರ್ದು ಅಂತಕ್ಕಂಥದ್ದು ಕೂಡ ಸದ್ಯ ಪ್ರಶ್ನೆ ಇರ್ತಕ್ಕಂಥದ್ದು. ಒಟ್ಟು 11 ಗನ್ಗಳನ್ನ ವಶಕ್ಕೆ ಪಡೆದಿರ್ತಕ್ಕಂತಹ ಪೊಲೀಸರು 12ನೇ ಗನ್ನಿನ ಹುಡುಕಾಟಕ್ಕೆ ಮುಂದಾಗಿದ್ದಾರೆ ಅಂತಾನೆ ಹೇಳಬಹುದು. 12ನೇ ಗನ್ನು ಅದರಿಂದ ಬಂದಿರತಕ್ಕಂಥದ್ದು 12mm ಬೋರಂ ಬುಲೆಟ್ ಯಾರದ್ದು ಅಂತಕ್ಕಂತಹ ವರದಿ ಇವತ್ತು ಸಾಯಂಕಾಲ ಅಷ್ಟೊತ್ತಿಗೆ ಪೊಲೀಸರ ಕೈಗೆ FSL ನ ವರದಿ ಸಿಗಲಿಕ್ಕಿದೆ ಶ್ರೀಪಾದ್ ಪಾಟೀಲ್. ಆ ಬಳಿಕ ಪೊಲೀಸರು ಮತ್ತಷ್ಟು ತನಿಖೆಯನ್ನ ಚುರುಕುಗೊಳಿಸಿ ಯಾರು ತಪ್ಪಿತಸ್ಥರು ಅವರ ಮೇಲೆ ಕ್ರಮವನ್ನ ಕೈಗೊಳ್ಳಲಿಕ್ಕಿದ್ದಾರೆ. ಓಕೆ, ಥ್ಯಾಂಕ್ ಯು ಸುರೇಶ್ ಮಾಹಿತಿಗೆ.